ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಮಧು ಬಂಗಾರಪ್ಪ ಅವರಿಗೆ ಮತ್ತೆ ಅವಕಾಶ ಸಿಕ್ಕಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಮಧು ಬಂಗಾರಪ್ಪ ಅವರು ಇದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ. ಸರ್, ಮತ್ತೆ ಸಚಿವರಾಗ್ತಾ ಇದ್ದೀರಾ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಸರ್, ನಿಮಗೆ ದೂರವಾಣಿ ಕರೆ ಬಂದಿದ್ದು ಯಾವಾಗ? ಸೊ ಏನು ಹೇಳಿದ್ರು? ಸ್ವಲ್ಪ ಹೊತ್ತಾಯಿತು. ಡಿ.ಕೆ. ಶಿವಕುಮಾರ್ ಸಾಹೇಬರು 4 ಗಂಟೆಗೆ ರಾಜಭವನಕ್ಕೆ ಬನ್ನಿ ಅಂತ ಹೇಳಿದ್ರು. ನಿಮಗೆ ಸಹಜವಾಗಿ ನಿರೀಕ್ಷೆ ಇತ್ತು ಹಾಗೆ ಆಗುತ್ತೆ ಅನ್ನುವಂಥದ್ದಿತ್ತು. ಸೊ ಈಗ ಮತ್ತೆ ಆಗಿದೆ. ಈ ಸಂದರ್ಭದಲ್ಲಿ ಏನು ಹೇಳ್ತೀವಿ? ಎಲ್ಲ ಸಂತೋಷ ಆಗುತ್ತೆ. ವಿಶ್ವಾಸ ವರಿಷ್ಠರು ನಮ್ಮ ಮೇಲೆ ಇಟ್ಟಿದ್ದಾರೆ ಅಂತ ಹೇಳಿ ಭಾವನೆ ಇದೆ. ಜವಾಬ್ದಾರಿ ಜಾಸ್ತಿ ಆಗಿದೆ. ಜವಾಬ್ದಾರಿಯಿಂದ ಎಲ್ಲರನ್ನೂ ಒಟ್ಟುಗೂಡಿಸಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ಮಾಡಬೇಕು ಅಂಥೇಳಿ ನನಗೆ ವಿಶ್ವಾಸ ಇದೆ. ಶಿಕ್ಷಣ ಖಾತೆಯನ್ನು ನಿಭಾಯಿಸಿದ್ರಿ, ಈಗ ಅದೇ ಖಾತೆಯನ್ನು ಮತ್ತೆ ಬಯಸ್ತಾ ಇದ್ದೀರೋ ಅಥವಾ ಬೇರೆ ಅನ್ನುವಂಥ ಏನಾದರೂ ಇದೆ ನಿಮ್ಮಲ್ಲಿ? ಏನಿಲ್ಲ. ನಾನು ಯಾವತ್ತೂ ಅಷ್ಟೇ, ಮುಂಚೆ ನಾನು OBC ಅಧ್ಯಕ್ಷರು ಮಾಡಿದ್ರು. ನನಗೆ ನನ್ನ ಪುಣ್ಯ 2 ವರ್ಷ ಆ ಕೆಲಸವನ್ನು ಭಾಳ ನಿಷ್ಠೆಯಿಂದ ಮಾಡಿದೆ. ಅದಾದಮೇಲೆ ಅದೇ ಸಂದರ್ಭದಲ್ಲಿ ಚುನಾವಣೆಯ ಪ್ರಣಾಳಿಕೆ ಉಪಾಧ್ಯಕ್ಷರಾಗಿ ಮಾಡಿದ್ರು. ಅದನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದೆ. ಈಗ ಶಿಕ್ಷಣ ಸಚಿವರಾಗಿ ಮಾಡಿದ್ರು, ಅದನ್ನು ಚೆನ್ನಾಗಿ ಮಾಡಿದೆ. ಈಗ ಅವ್ರು ಏನೇ ಕೊಟ್ಟರೇನು ಕೂಡ ಅದನ್ನು ಜವಾಬ್ದಾರಿಯುತವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಅವಕಾಶಗಳು ಎಲ್ಲರಿಗೂ ಆಸೆ ಇರ್ತದೆ, ಆದರೆ ಅದು ಕೊಟ್ಟಾಗ ನಿಭಾಯಿಸ್ಬೇಕಾಗತ್ತೆ. ಸೊ ಜವಾಬ್ದಾರಿ ಮೇಲೆ ಮಾಡಬೇಕಾಗತ್ತೆ. ಅದನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನನ್ನ ಕ್ಷೇತ್ರದ ಜನತೆಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಡ ಆಯಿತು ಅಂಥೇಳಿ ನೀವು ಏನು ಪ್ರಶ್ನೆ ಕೇಳ್ತಾ ಇದ್ದೀರಾ, ತಡ ಆಗಿದ್ದು ಅದು ಅನಿವಾರ್ಯ. ಕೆಲಸಕ್ಕೆ ಹಿಂಗೆ ಆಗ್ತದೆ, ಒಂದು ಆಗಿದೆ. ಬಟ್ ಇದನ್ನು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಅಂದರೆ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದರೆ ಅಲ್ಲಿ ಸಮರ್ಥವಾಗಿ ಕೆಲಸ ಮಾಡಿದರೆ ಅದು ಆ ಮಾನದಂಡದಲ್ಲಿ ನಿಮಗೆ ಇಲ್ಲಿಗೆ ಮತ್ತೆ ಅವಕಾಶ ಸಿಕ್ಕಿದೆ ಅಂತ ಅನ್ಸುತ್ತೆ. ಹೇಗೆ ಸರ್? ಎಲ್ಲದೂ ಇರ್ಬೋದು, ಅದನ್ನು ಆಮೇಲೆ ಗೊತ್ತಾಗುತ್ತೆ. ಅದನ್ನು ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರ ಬದಲು ಕೊಟ್ಟಿರೋ ಅವಕಾಶನ ಉಪಯೋಗ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿ ಭಾವಿಸ್ತೀನಿ. ಅದ್ರ ಮೇಲೆ ಚಿಂತನೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸರ್, ರಾಹುಲ್ ಗಾಂಧಿ ಅವರು ಯುವ ನಾಯಕತ್ವಕ್ಕೆ ಒಂದು ಅವಕಾಶ ಕೊಡಬೇಕು, ಯುವ ನಾಯಕರನ್ನ ಬೆಳೆಸಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ವಿಚಾರಗಳನ್ನ ಇಟ್ಕೊಳ್ಳೋದು. ಸೊ ಹಾಗಾಗಿ ಮಧು ಬಂಗಾರಪ್ಪ ಅವರಿಗೆ ಆ ಒಂದು ಇದಾಗಿದೆಯಾ ಅಂತ? ಅಷ್ಟು ದೊಡ್ಡ ಮಟ್ಟಕ್ಕೆ ಮಾತಾಡೋದು ಕಷ್ಟ ಆಗ್ತದೆ. ಅದೆಲ್ಲದೂ ಕೂಡ ಅದನ್ನ ಆಯ್ಕೆ ಮಾಡೋದ್ರಲ್ಲಿ ಅಳವಡಿಸಿರ್ಬೋದು ಅಂತ ಹೇಳಿ ನಾನು ಭಾವನೆ ಮಾಡ್ತೀನಿ. ಬಟ್ ಆ ಮಟ್ಟದಲ್ಲಿ ನನ್ನ ಅಭಿಪ್ರಾಯ ಹೇಳೋದು ತಪ್ಪಾಗ್ತದೆ. ಶಿಕ್ಷಣ ಇಲಾಖೆಯಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿದ್ರೆ ಇನ್ನೂ ಕೂಡ ಕೆಲಸ ಇದೆ ಮಾಡುವಂಥದ್ದು ಸಾಕಷ್ಟು ಅನ್ನೋಂಥದ್ದು. ಜೊತೆಗೆ ಸಚಿವ ಸ್ಥಾನ ಇಲ್ದಂಥ ಸಂದರ್ಭದಲ್ಲಿ ಕೂಡ ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ರಿ ನೀವು. ಇಲಾಖೆಗೆ ಏನೇನಾಗ್ತಿದೆ, ಸೊ ವಿದ್ಯಾರ್ಥಿಗಳ ಅಡ್ಮಿಷನ್ ಆಗಿರ್ಬೋದು, ಎಲ್ಲವನ್ನ ಮಾಹಿತಿ ಪಡ್ಕೊಳ್ತಾ ಇದ್ರಿ. ಇಲ್ಲ, ಮಾಹಿತಿ ಪಡ್ಕೊಳ್ತಾ ಇರಲಿಲ್ಲ, ಅವ್ರು ಕೊಡ್ತಾ ಇದ್ರು. ಮತ್ತು ಒಂದು ಇರುತ್ತಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಆ ಕೆಲಸ ಮಾಡಿರ್ತೀವಿ, ಅದಕ್ಕೆ ಅಷ್ಟು ಮಾಡೋದು ಬಿಟ್ಟರೆ ಇನ್ನೇನಿಲ್ಲ. ಬಟ್ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ ಚೀಫ್ ಮಿನಿಸ್ಟರ್ ಕೈಯಲ್ಲೇ ಅದು ಇಲಾಖೆ ಇರೋದ್ರಿಂದ ಏನೂ ತೊಂದರೆ ಇರಲಿಲ್ಲ, ಎಲ್ಲದೂ ಚೆನ್ನಾಗಿತ್ತು. ನಾನು ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಹರಿಪ್ರಸಾದ್ ಅವರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಕೂಡ ಮಧು ಬಂಗಾರಪ್ಪ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಬೈರೇಶ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.